ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ ಕರ್ನಾಟಕ ಸರ್ಕಾರದ ನಡೆವಳಿಕೆಗಳು. ಅದರಲ್ಲಿ ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ರಾಜ್ಯ ಕ್ಷಯರೋಗ ಕೇಂದ್ರದಲ್ಲಿನ ಹೆಚ್ಚುವರಿ ಹುದ್ದೆಗಳನ್ನು ಇಲಾಖೆಯಲ್ಲಿನ ಕ್ಷೇತ್ರೀಯ ಸಂಸ್ಥೆಗಳಿಗೆ ಸ್ಥಳಾಂತರಿಸುವ ಕುರಿತು. ಅಂತಂದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂತಹ ರಾಜ್ಯ ಕ್ಷಯರೋಗ ಕೇಂದ್ರದಲ್ಲಿರುವಂತಹ ಹೆಚ್ಚುವರಿ ಹುದ್ದೆಗಳನ್ನು ಇಲಾಖೆ ಕ್ಷೇತ್ರೀಯ ಸಂಸ್ಥೆಗಳಿಗೆ ಸ್ಥಳಾಂತರಿಸುವ ಕುರಿತು ಈ ಒಂದು ಕರ್ನಾಟಕ ಸರ್ಕಾರದ ನಡೆವಳಿಕೆಗಳು ಬಂದಿದೆ ಸ್ನೇಹಿತರೆ. ಬನ್ನಿ ಇದರ ಸವಿವರವನ್ನು ಸವಿಸ್ತಾರವಾಗಿ ಅರಿತುಕೊಳ್ಳೋಣ. ಓದಲಾಗಿದೆ. ನಿರ್ದೇಶನಾಲಯ ಕಡತ ಸಂಖ್ಯೆ ಫೈಲ್ ನಂಬರ್ HFWS 290FIIE/6/2025 HIS 1714845. ಸೊ ಪ್ರಸ್ತಾವನೆ ಏನಿತ್ತು ಇದರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಮೇಲೆ ಓದಲಾದ ಕಡತದಲ್ಲಿ ರಾಜ್ಯ ಕ್ಷಯರೋಗ ಕೇಂದ್ರ ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚುವರಿ ಹುದ್ದೆಗಳಿದ್ದು ಕಡಿಮೆ ಕಾರ್ಯದೊತ್ತಡವಿರುತ್ತದೆ. ಆದುದರಿಂದ ಸದರಿ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಗೆ ಹಿಂದಿರುಗಿಸಿದ್ದಲ್ಲಿ ಆರೋಗ್ಯ ವ್ಯವಸ್ಥೆಯ ಕ್ಷೇತ್ರ ಮಟ್ಟದಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಿ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಬಹುದಾಗಿರುತ್ತದೆ ಎಂದು ಪ್ರಸ್ತಾಪಿಸಲಾಗಿರುತ್ತದೆ. ಅಂತಂದರೆ ಸ್ನೇಹಿತರೆ, ಏನು ನಮ್ಮ ರಾಜ್ಯ ಕ್ಷಯರೋಗ ಕೇಂದ್ರ ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚುವರಿ ಹುದ್ದೆಗಳಿದ್ದವು. ಅವುಗಳನ್ನು ಕಾರ್ಯದೊತ್ತಡ ಇಲ್ಲದ ವಿಷಯವನ್ನು ಮನಗಂಡು ಆ ಸದರಿ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಗೆ ಹಿಂದಿರುಗಿಸಿದ್ದಲ್ಲಿ ಆರೋಗ್ಯ ವ್ಯವಸ್ಥೆಯು ಕ್ಷೇತ್ರ ಮಟ್ಟದಲ್ಲಿನ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಿ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಬಹುದಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆ ಒಂದು ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ ಮುಂದುವರೆದು ರಾಜ್ಯ ಕ್ಷಯರೋಗ ಕೇಂದ್ರ ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿಗೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಮಂಜೂರಾಗಿರುವ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಗೆ ಸ್ಥಳಾಂತರಿಸಬೇಕಾದ ಹೆಚ್ಚುವರಿ ಹುದ್ದೆಗಳ ವಿವರವನ್ನು ಈ ಕೆಳಕಂಡಂತೆ ಸಲ್ಲಿಸಿರುತ್ತಾರೆ. ಅಂತಂದರೆ ಯಾವ್ಯಾವ ಹುದ್ದೆಗಳು ಎಲ್ಲೆಲ್ಲಿ ಏನೇನು ಅದರ ಬಗ್ಗೆ ಸವಿವರವಾಗಿ ಒಂದು ಲಿಸ್ಟನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ರಾಜ್ಯ ಕ್ಷಯರೋಗ ಕೇಂದ್ರ ಆರೋಗ್ಯ ಸೌಧ ಬೆಂಗಳೂರು ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಹುದ್ದೆಗಳ ಸಂಖ್ಯೆ, ಕ್ರಮ ಸಂಖ್ಯೆ, ಹುದ್ದೆಗಳ ಹೆಸರು, ಮಂಜೂರಾದಂಥ ಹುದ್ದೆ, ಕಾರ್ಯನಿರತ ಮತ್ತು ಖಾಲಿರುವವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಗೆ ಹಿಂತಿರುಗಿಸಬೇಕಾದ ಹುದ್ದೆಗಳು. ಸೊ ಸಹ ನಿರ್ದೇಶಕರು ಕ್ಷಯ ರೋಗ ಅದರಲ್ಲಿ ಮಂಜೂರಾದದ್ದು 1, ಕಾರ್ಯನಿರತರು 0, ಖಾಲಿರುವುದು 1, ಹಿಂದಿರುಗಿಸಬೇಕಾದ ಹುದ್ದೆಗಳು 1. ಅದೇ ರೀತಿ ಉಪನಿರ್ದೇಶಕರು ಕ್ಷಯ ಮಂಜೂರು 1, ಕಾರ್ಯನಿರತರು 1 ಮತ್ತು ಖಾಲಿ 0 ಇದೆ, ಹಿಂತಿರುಗಿಸಬೇಕಾದದ್ದು ಕೂಡ 0 ಇದೆ ಸ್ನೇಹಿತರೆ. ಹಿರಿಯ ತಜ್ಞರು 3, ಕಾರ್ಯನಿರತರು 3, ಸೊ 0 ಖಾಲಿ ಇದೆ ಸ್ನೇಹಿತರೆ. ಸಹಾಯಕ ಆಡಳಿತಾಧಿಕಾರಿ 1 ಮಂಜೂರಾದದ್ದು, ಕಾರ್ಯನಿರತರು 1 ಮತ್ತು ಹಿಂತಿರುಗಿಸಬೇಕಾದದ್ದು ಏನೂ ಇರುವುದಿಲ್ಲ. ಕಚೇರಿ ಅಧೀಕ್ಷಕರು 1, ಕಾರ್ಯನಿರತರು 1, ಶೀಘ್ರ ಲಿಪಿಗಾರರು 1, ಆಮೇಲೆ ಕಾರ್ಯನಿರತರು ಕೂಡ 1 ಆಗಿರುತ್ತದೆ. ಪ್ರಥಮ ದರ್ಜೆ ಸಹಾಯಕರು 3, ಕಾರ್ಯನಿರತರು 1, ಇನ್ನು ಹಿಂತಿರುಗಿಸಬೇಕಾದ ಹುದ್ದೆಗಳು 2. ಕಾರಣ ಒಂದು ಹೆಚ್ಚುವರಿ ಇದೆ, ಆಮೇಲೆ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ 2 ಹುದ್ದೆಗಳನ್ನು ಹಿಂತಿರುಗಿಸಬೇಕಾಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ದ್ವಿತೀಯ ದರ್ಜೆಯ ಸಹಾಯಕರು 3, ಕಾರ್ಯನಿರತರು 3, ಸಹಾಯಕ ಸಾಂಖ್ಯಿಕ ಅಧಿಕಾರಿ 3, ಈ ಒಂದು ಕಾರ್ಯನಿರತರು 0, ಖಾಲಿ ಹುದ್ದೆ 3, ಈ 3 ಹುದ್ದೆಗಳನ್ನು ಹಿಂತಿರುಗಿಸಬೇಕಾಗುವ ಹುದ್ದೆಗಳ ಪಟ್ಟಿಯಲ್ಲಿ ಶಾಮೀಲಾಗಿದೆ ಸ್ನೇಹಿತರೆ. ಶುಶ್ರೂಷಕ ಬೋಧಕ ಅಧಿಕಾರಿ 1, ಕಾರ್ಯನಿರತರು 1, ಈ ಒಂದು ಕಾರ್ಯನಿರತ, ಆಮೇಲೆ ಸೇವೆಗೆ ಇಲಾಖೆಗೆ ಹಿಂದಿರುಗಿಸಬೇಕಾದದ್ದು 1. ಅದೇ ರೀತಿ ಶುಶ್ರೂಷಾಧಿಕಾರಿ 2, ಕಾರ್ಯನಿರತ 0, ಹಿಂತಿರುಗಬೇಕಾಗಿದ್ದು 2. ಆರೋಗ್ಯ ಮೇಲ್ವಿಚಾರಣಾಧಿಕಾರಿಗಳು 4, ಕಾರ್ಯನಿರತರು 3, 1 ಖಾಲಿ ಇದೆ ಮತ್ತು 2 ಹುದ್ದೆಗಳು ಹಿಂತಿರುಗಿಸಬೇಕಾಗಿರುತ್ತದೆ. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು 3, ಕಾರ್ಯನಿರತರು 3, ಹಿಂದಿರುಗಿಸಬೇಕಾದದ್ದು 2. ಆರೋಗ್ಯ ನಿರೀಕ್ಷಣಾಧಿಕಾರಿಗಳು 3, ಕಾರ್ಯನಿರತರು 3, ಹಿಂದಿರುಗಿಸಬೇಕಾದದ್ದು 1. ಹಿರಿಯ ಫಾರ್ಮಸಿಸ್ಟ್ 1,
ಇದೆ ಸ್ನೇಹಿತರೆ. ಅದರಲ್ಲಿ ಕಾರ್ಯನಿರತರು ಹೊಂದಿದ್ದಾರೆ, ಹಿಂದಿರುಗಿಸುವುದು ಏನೂ ಇಲ್ಲ. ಕಿರಿಯ ಫಾರ್ಮಸಿಸ್ಟ್ ಅದೇ ರೀತಿ. ಹಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು 2, ಕಾರ್ಯನಿರತರು 2, ಹಿಂದಿರುಗಿಸಬೇಕಾದದ್ದು 2. ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು 4, ಕಾರ್ಯನಿರತರು 4, ಹಿಂದಿರುಗಿಸುವುದು 0. ಹಿರಿಯ ಮೆಡಿಕಲ್ ಇಮೇಜಿನ್ ಅಧಿಕಾರಿಗಳು 1, ಖಾಲಿ ಹುದ್ದೆ ಏನಿಲ್ಲ, ಕಾರ್ಯನಿರತ ಯಾರೂ ಇಲ್ಲ. ಆಮೇಲೆ ಖಾಲಿ ಹುದ್ದೆ 1, ಹಿಂದಿರುಗಿಸಬೇಕಾದದ್ದು 1. ಕಿರಿಯ ಮೆಡಿಕಲ್ ಇಮೇಜಿನ್ ಅಧಿಕಾರಿಗಳು ಕಾರ್ಯನಿರತರು 2, ಅದರಲ್ಲಿ 0, ಸೊ ಹಿಂದಿರುಗಿಸಬೇಕಾದದ್ದು 2 ಸ್ನೇಹಿತರೆ. ವಾಹನ ಚಾಲಕರು 4, ಕಾರ್ಯನಿರತರು 4, ಹಿಂದಿರುಗಿಸಬೇಕಾದದ್ದು 2 ಹುದ್ದೆಗಳು. ಗ್ರೂಪ್ ಡಿ ನೌಕರರು 11, ಇವಾಗ ಕಾರ್ಯನಿರತರಾದದ್ದು 6, 5 ಜನ ಖಾಲಿ ಇದ್ದಾರೆ, ಹಿಂದಿರುಗಿಸಬೇಕಾದದ್ದು 0. ಒಟ್ಟು 56 ಹುದ್ದೆಗಳು. ಅದರಲ್ಲಿ ಕಾರ್ಯನಿರತರ ಸಂಖ್ಯೆ 39, ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ 17, ಟೋಟಲ್ ಹುದ್ದೆಗಳು ಹಿಂದಿರುಗಿಸಬೇಕಾದದ್ದು 21 ಸ್ನೇಹಿತರೆ. ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶಿಸಿದೆ. ಈ ಕೆಳಕಂಡಂತೆ ಮಾಡಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 161 HSM 2025 ಬೆಂಗಳೂರು, ದಿನಾಂಕ 29/5/2025. ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಕ್ಷಯರೋಗ ಕೇಂದ್ರ ಆರೋಗ್ಯ ಸೌಧ ಬೆಂಗಳೂರು ಇಲ್ಲಿ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಈ ಕೆಳಕಂಡಂತೆ ಮಂಜೂರಾದ ಹೆಚ್ಚುವರಿ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಯಲ್ಲಿನ ಕ್ಷೇತ್ರೀಯ ಸಂಸ್ಥೆಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದೆ. ಸಹನಿರ್ದೇಶಕರು ರಾಜ್ಯ ಕ್ಷಯರೋಗ ಕೇಂದ್ರ ಬೆಂಗಳೂರು, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ, ಕ್ರಮ ಸಂಖ್ಯೆ, ಹುದ್ದೆಗಳ ಹೆಸರು, ಮಂಜೂರಾದ ಹುದ್ದೆಗಳ ಸಂಖ್ಯೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಗೆ ಸ್ಥಳಾಂತರಿಸಿದ ಅಥವಾ ಹಿಂದಿರುಗಿಸಿದ ಹುದ್ದೆಗಳ ಸಂಖ್ಯೆ, ಸ್ಥಳಾಂತರಿಸಿದ ನಂತರ ಉಳಿದ ಹುದ್ದೆಗಳ ಸಂಖ್ಯೆ. ಸಹನಿರ್ದೇಶಕರು 1, ಆಮೇಲೆ ಹಿಂದಿರುಗಿಸಿದ ಹುದ್ದೆಗಳ ಸಂಖ್ಯೆ 1, ಸ್ಥಳಾಂತರಿಸಿದ ನಂತರದ ಉಳಿದ ಹುದ್ದೆಗಳ ಸಂಖ್ಯೆ 0. ಪ್ರಥಮ ದರ್ಜೆ ಸಹಾಯಕರು 3, ಹಿಂದಿರುಗಿಸಿದ್ದು 2, ಆಮೇಲೆ ಉಳಿದ ಹುದ್ದೆಗಳ ಸಂಖ್ಯೆ 1. ಸಹಾಯಕ ಸಾಂಖ್ಯಿಕ ಅಧಿಕಾರಿ 3, ಆಮೇಲೆ 3 ಇದು ಒಂದು ಏನಂತೀರ ಸ್ಥಳಾಂತರಿಸಿದ ನಂತರ ಉಳಿದ ಹುದ್ದೆಗಳ ಸಂಖ್ಯೆ 0. ಶುಶ್ರೂಷಾ ಬೋಧಕ ಅಧಿಕಾರಿ 110, ಶುಶ್ರೂಷಕ ಅಧಿಕಾರಿ 22 ಆರೋಗ್ಯ ಮೇಲ್ವಿಚಾರಣಾಧಿಕಾರಿಗಳು 4, 2 ಮತ್ತು 2. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು 3, 2, 1. ಆರೋಗ್ಯ ನಿರೀಕ್ಷಣಾಧಿಕಾರಿಗಳು 3, 1, 2. ಅದೇ ರೀತಿ ಹಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು 2, 2, 0. ಹಿರಿಯ ಮೆಡಿಕಲ್ ಇಮೇಜಿನ್ ಅಧಿಕಾರಿಗಳು 1, 1, 0. ಕಿರಿಯ ಮೆಡಿಕಲ್ ಇಮೇಜಿನ್ ಅಧಿಕಾರಿಗಳು 2, 2, 0. ವಾಹನ ಚಾಲಕರು 4, 2, 2. ಒಟ್ಟು 29, ಅದರಲ್ಲಿ 21 ತದನಂತರ 8. ಸೊ ದ್ಯಾಟ್ ಈ ಒಂದು ಪಟ್ಟಿಯನ್ನು ಜಾರಿ ಮಾಡಲಾಗಿದೆ ಸ್ನೇಹಿತರೆ. ಸ್ಥಳಾಂತರಿಸಿದ ನಂತರ ಉಳಿದ ಹುದ್ದೆಗಳ ಸಂಖ್ಯೆ 8 ಇದ್ದಾವೆ. ಆಮೇಲೆ ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಗೆ ಸ್ಥಳಾಂತರಿಸಿದ ಹಿಂದಿರುಗಿಸಿದ ಹುದ್ದೆಗಳ ಸಂಖ್ಯೆ ಇದು 21 ಇದೆ ಸ್ನೇಹಿತರೆ. ಹೀಗೆ ಸ್ಥಳಾಂತರಿಸಿದ ಹಿಂದಿರುಗಿಸಿದ ಸಿಬ್ಬಂದಿಗಳನ್ನು ಬಿಡುಗಡೆಗೊಳಿಸಲು ಹೆಚ್ಚು ಕಾಲಾವಧಿಯಿಂದ ಕಾರ್ಯನಿರತವರನ್ನು ಲಾಂಗ್ ಸ್ಟ್ಯಾಂಡಿಂಗ್ ಆದ್ಯತೆಯ ಮೇರೆಗೆ ಬಿಡುಗಡೆಗೊಳಿಸಿ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಕಚೇರಿ ವರದಿ ಮಾಡಲು ಸೂಚಿಸುವುದು. ಅವರುಗಳು ಅಲ್ಲಿಗೆ ವರದಿ ಮಾಡಿದ ನಂತರ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರು ತೀವ್ರತರವಾದ ಕೊರತೆ ಇರುವ ಕ್ರಿಟಿಕಲ್ ವೇಕೆನ್ಸೀಸ್ ಸ್ಥಳಗಳಿಗೆ ಸಮಾಲೋಚನೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡತಕ್ಕದ್ದು. ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ FD1 TFP 96 ದಿನಾಂಕ 10/7/1996 ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ಪ್ರತ್ಯೋಜಿಸಿರುವ ಅಧಿಕಾರದ ಮೇರೆಗೆ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಪ್ರದೀಪ್ ಕುಮಾರ್ BS, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳು 1. ಇವರಿಗೆ
ಮಹಾಲೇಖಪಾಲರು ಕರ್ನಾಟಕ A&E ಬೆಂಗಳೂರು. ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು. ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಸೌಧ ಬೆಂಗಳೂರು. ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು. ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಆರೋಗ್ಯ ಸೌಧ ಬೆಂಗಳೂರು. ಆಮೇಲೆ ಉಪನಿರ್ದೇಶಕರು ರಾಜ್ಯ ಕ್ಷಯರೋಗ ಕೇಂದ್ರ ಆರೋಗ್ಯ ಸೌಧ ಬೆಂಗಳೂರು. ಮುಖ್ಯ ಆಡಳಿತಾಧಿಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು. ಹೆಚ್ಚುವರಿ ಪ್ರತಿಗಳು ಶಾಖಾ ರಕ್ಷಾ ಕಡತಕ್ಕಾಗಿ ಪ್ರತಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆಪ್ತ ಕಾರ್ಯದರ್ಶಿ ವಿಕಾಸ ಸೌಧ ಬೆಂಗಳೂರು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರವರ ಆಪ್ತ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ ಸೌಧ ಬೆಂಗಳೂರು. ಸರ್ಕಾರದ ಉಪ ಕಾರ್ಯದರ್ಶಿ 1 ರವರ ಆಪ್ತ ಸಹಾಯಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ ಸೌಧ ಬೆಂಗಳೂರು. ಸೊ ಇಷ್ಟೆಲ್ಲ ಡೀಟೇಲ್ಗಳಿದ್ದಾವೆ ಸ್ನೇಹಿತರೆ. ಎಲ್ಲೆಲ್ಲಿ ಹೆಚ್ಚುವರಿ ಕೆಲಸ ಮಾಡ್ತಾ ಇದ್ದಾರೆ, ರಿಕ್ವೈರ್ಮೆಂಟ್ ಕಮ್ಮಿ ಇದೆ ಆದರೂ ಸಹ ಕಾರಣಾಂತರಗಳಿಂದ ಅಲ್ಲಿ ಕಾರ್ಯನಿರತರಾದಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರನ್ನು ಸ್ಕ್ರೂಟ್ನೈಸ್ ಮಾಡಿಕೊಂಡು ರಿಕ್ವೈರ್ಮೆಂಟ್ ಎಷ್ಟಿದೆ ಅಂಥವ್ರುಗಳನ್ನು ಮಾತ್ರ ಅಲ್ಲಿ ಉಳಿಸಿ ಮಿಕ್ಕಿದವರನ್ನು ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಥ್ರೂಔಟ್ ದ ಕರ್ನಾಟಕ ಅಲ್ಲಿ ಸ್ಥಳಾಂತರಣೆ ಮಾಡುವಂತೆ ಈ ಒಂದು ಸರ್ಕಾರದ ನಡವಳಿಕೆಗಳನ್ನು ಜಾರಿ ಮಾಡಲಾಗಿದೆ ಸ್ನೇಹಿತರೆ. ಸೊ ಎಲ್ಲೆಲ್ಲಿ ಲ್ಯಾಕಿಂಗ್ ಇದೆ ಸ್ಟಾಫ್ ಅಲ್ಲಿ ಈ ಪರ್ಟಿಕ್ಯುಲರ್ ಹೆಚ್ಚುವರಿಯಾದಂತಹ ಸ್ಟಾಫನ್ನು ಸ್ಥಳಾಂತರಿಸುವ ಒಂದು ಮಹತ್ವವಾದಂತಹ ಆದೇಶವನ್ನು ಕರ್ನಾಟಕ ಸರ್ಕಾರದ ನಡವಳಿಕೆಯಲ್ಲಿ ಜಾರಿ ಮಾಡಲಾಗಿದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆ ಟಾಪಿಕ್ ಬಗ್ಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ, ಇಷ್ಟವಾದರೆ ದಯವಿಟ್ಟು ಈ ಒಂದು ವಿಡಿಯೋನು ಲೈಕ್ ಮಾಡಿ. ಹಾಗೂ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಎಷ್ಟೋ ಜನರಿಗೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆಗಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಾಗಲಿ ಜರುಗುತ್ತಿರುವಂತಹ ಹೊಸ ಹೆಲ್ತ್ ಆಸ್ಪೆಕ್ಟಲ್ಲಿ ಡಾಕ್ಟರ್ಸ್ ಆಗಲಿ, ನರ್ಸಸ್ ಆಗಲಿ ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಲಿ ಇವರುಗಳ ಆಗು ಹೋಗುಗಳ ಬಗ್ಗೆ, ಒಂದು ಪ್ರೋಗ್ರೆಸ್ ಬಗ್ಗೆ ಮಾಹಿತಿ ಇರುವುದಿಲ್ಲ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಏನು ಅಂತಂದರೆ, ನಮ್ಮ ನರ್ಸಸ್ಗಳು ಆಗಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ರಿಗೂ ಒಂದು ಇನ್ಫಾರ್ಮೇಷನ್ ಸಿಗಬೇಕು ಎನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ದಿನಾಲೂ ಒಂದಲ್ಲ ಒಂದು ಹೊಸ ಸಬ್ಜೆಕ್ಟಲ್ಲಿ ನಾನು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಮಟ್ಟ ಈ ಕಂಟಿನ್ಯೂಸ್ಲಿ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.